ಬಿಡ್ರ ಬಾಯಿ. ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ, ಹಿಂಸೆ ಕೊಡ್ತೀರಾ ಇಲ್ಲಿ. ನೋಡಕೊಳ್ಳೆ ಓತಿಕೆತ ಇದ್ದಂಗಿದ್ದೀರಾ ನನ್ನ ಮಕ್ಳ. ಅಲೇ ಅದ್ರ ಮಧ್ಯದ ಇದೊಂದು ಫೋನ್ ಬೇರೆ, ಒಂದು ಫೋನ್ ಎತ್ಬಿಟ್ಟು ಬರ್ತೀನಿ ನನ್ನ ಮಕ್ಳ. ಮಾತಾಡ್ಲಿಲ್ಲ ಅಂದ್ರೆ ಬೋಟಿ ತೆಗೆದ್ಬಿಡ್ತೀನಿ ಒಬ್ಬೊಬ್ರದ್ದು. ಹೇಳ್ತೀವಿ ಎಲ್ಲಿ ಬರ್ತಾ ಇದ್ದೇನೆ. ಫೋರೆನ್ಸಿಕ್ ಇನ್ವೆಸ್ಟಿಗೇಟರ್ಗೆ ಫೋನ್ ಮಾಡ್ಬಿಟ್ಟು ಸೀನಿಗೆ ಬರಕ್ಕೆ ಹೇಳ. ಡ್ರೈವರ್ ಗಾಡಿ ತೆಗೆ. ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ. ಟೀ ಆಯ್ತೇನೋ? ಆಯ್ತು ಸರ್. ಸರ್ ಟೀ ಸರ್. ಸರ್ ಕಾನ್ಸ್ಟೇಬಲ್ ಫೋನ್ ಮಾಡಿದ್ದ ಸರ್, ಎಸ್ಟೇಟಲ್ಲಿ ಮರ್ಡರ್ ಆಗಿದೆಯಂತೆ ಸರ್. ಸರಿ ಹೋಗೋಣ ನಡಿ. ಹಲೋ ಪ್ರಭಾಕರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೈಟ್ರ್ ಇದೆಯಾ? ಅದೇನ್ ಸ್ಟೈಲ್ ಸರ್ ನಿಮ್ದು? ಸಿಗರೇಟ್ ಸೇದಲ್ಲ ಮಾಡಲ್ಲ, ಸುಮ್ಮನೆ ಲೈಟ್ರಿಗೆ ಹೇಳ್ತಿರ್ತೀರಾ. ಲವ್ ಮಾಡಿದ್ದೀರಾ? ಲವ್ ಮ್ಯಾರೇಜ್ ಸರ್. ಗೊತ್ತಾಗಲ್ಲ ಬಿಡಿ. ಪ್ರೀತಿ ಮಾಡಿದಾಗ ಹುಡುಗಿ ಕೈ ಕೊಟ್ಟು ಹೋದಾಗ ಅವಳ ನೆನಪು ಕಾಡ್ತಾ ಇರುತ್ತೆ ಈ ಸಿಗರೇಟ್ ಥರ. ಪ್ರೀತಿ ಅಂತೂ ಸಿಗ್ಲಿಲ್ಲ, ಇದನ್ನ ನೋಡ್ಕೊಂಡಾದ್ರು ಅವಳ ನೆನಪಲ್ಲಿ ಇರೋಣ ಅಂತ. ಪ್ರೀತಿ ಗೀತೆ ಬಿಡಿ ಸರ್, ಕ್ರೈಮ್ ಸೀನ್ ಚೆಕ್ ಮಾಡೋಣ ಬನ್ನಿ. ಬನ್ನಿ ಹೋಗೋಣ ಬನ್ನಿ. ಏನಾರ ಕ್ಲೂ ಸಿಕ್ತಾ? ಸರ್ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಸಿಕ್ಕಿದೆ ಸರ್. ತಮ್ಮ ಅಣ್ಣನ ಹೆಸರಿಗೆ ಆಸ್ತಿ ಎಲ್ಲ ಬರೆದಿದ್ದೇನೆ ಸರ್ ಅದರಲ್ಲಿ. ಫ್ಯಾಮಿಲಿ ಡೀಟೇಲ್ಸು? ಅಣ್ಣ ತಮ್ಮ ಇಬ್ಬರದು ಮದುವೆ ಆಗಿದೆ ಸರ್. ಅಣ್ಣನಿಗೆ 2 ಜನ ಮಕ್ಕಳಿದ್ದಾರೆ ಸರ್. ತಮ್ಮನಿಗೆ ಮಕ್ಕಳೇನೂ ಇಲ್ಲ ಸರ್. ಆದರೆ ಗಂಡ ಹೆಂಡತಿ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ ಸರ್. ಈ ಎಸ್ಟೇಟ್ ಮನೆಯಲ್ಲಿ ಇನ್ನು ಯಾರ್ಯಾರು ಇರ್ತಾರೆ? ಸರ್ ಎಸ್ಟೇಟ್ ಮನೆಯಲ್ಲಿ ಮಾಲಿ ಮತ್ತು ಮಾಲಿ ಹೆಂಡತಿ ಇರ್ತಾರೆ ಸರ್. ಇಬ್ರೇನಾ? ಓಕೆ ಓಕೆ. ಯಾರ ಮೇಲಾದ್ರೂ ಡೌಟ್ ಇದೆಯಾ? ಯಾಕೋ ಅವ್ರು ಎದ್ದಿಲ್ಲ, ಟೆನ್ಷನಲ್ಲಿ ಇದ್ರು. ನಿನ್ನೆ ರಾತ್ರಿ ನೀವೆಲ್ಲಿದ್ರಿ? ಮನೇಲೇ ಇದ್ವಿ ಸರ್. ಗಂಡನ ಲಾಸ್ಟ್ ನೋಡಿದ್ದೆ ಯಾವಾಗ? ಊಟ ಮಾಡಿ ಮಲ್ಕೊಂಡ್ವಿ, ಅವ್ರು ಮಾತ್ರ ಟಿವಿ ನೋಡ್ತಿದ್ರು ಸರ್. ಸರಿ ಆಯ್ತು, ನೀವು ಹೋಗ್ಬೋದು. ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕ ಎಲ್ಲಿದ್ದೋ? ಸಿಟಿಗೆ ಹೋಗಿದ್ದೆ ತರಕಾರಿ ತರಕ್ಕೆ. ಇಲ್ಲಿ ಹೊಸದಾಗಿ ಮಣ್ಣು ಹಾಕಿದಾರಲ್ಲ, ಎಷ್ಟು ದಿನ ಆಯ್ತದು? ಸರ್ ಮೊನ್ನೆ ಹಾಕಿದ್ದು, ಮೊನ್ನೆಯಿಂದ ಇಲ್ಲಿ ಬಂದೇ ಇಲ್ಲ. ನಾಳೆ ಸಿಮೆಂಟ್ ಹಾಕೋ ಪ್ಲಾನ್ ಇದೆ ಸರ್, ಅಲ್ವೇನ್ರಿ? ಹೌದು ಸರ್. ಫೋಟೋ ತಗೋ. ಏ ಬಾರಪ್ಪ ಇಲ್ಲಿ. ನಿನ್ನ ಕಾಲು ಗುರ್ತು ಮಾಡಿಲ್ಲಿ ತೆಗಿ. ಎಣ್ಣೆ ಇಲ್ಲ ಅಂದೆ. ಎ ಪೀಸ್ ಹಿಡ್ಕೊಳ್ಳೋಣ.
Lighter, please. Which brand do you smoke? ಇಟ್ಸ್ ಮೈ ಪರ್ಸ್ನಲ್. ನನ್ನನ್ನು ಯಾಕೆ ಕರೆದಿದ್ದೀವಿ ಈಗ? ಹಸ್ಬೆಂಡ್ ಮರ್ಡರ್ ಆಗಿದೆ, ನಿಮಗೆ ಬೇಜಾರಿಲ್ವಾ? ನನಗೆ ಗೊತ್ತಿಲ್ಲ. ಯಾಕೆ ಸಾಯಿಸಿದ್ದು? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ನಿನ್ನೆ ರಾತ್ರಿ ನೀವೆಲ್ಲಿದ್ರಿ? ನಾನು ಹೇಳ್ತೀನಿ. Hugo Boss perfume, Tommy Girl fragrance. I'm sure she must be sleeping with somebody in his arms. Yes, I was. Any problems with that? Oh, then you have a perfect reason to kill your husband? Inspector, could you please take this guy away from here? He's so annoying. Then where were you yesterday night? I was with my boyfriend. I was on a date. The whole town knows that me and my husband are divorcing. ಇನ್ಶೂರೆನ್ಸ್ ಇತ್ತಾ? Itu 20 crores and I'm not the nominee. His elder brother is the nominee. I don't want his money. I have a lot of it. You can go now. Don't leave the town. Prabhakar. What do you think? I think it's a very complicated case, Inspector. Whom do you suspect? ಸರ್ ಇಟ್ಸ್ ವೆರಿ ಸಿಂಪಲ್ ಅನಿಸ್ತದೆ ಸರ್ ನನಗ್ಯಾಕೋ. ಯಾಕಂತಂದರೆ ಅಣ್ಣನಿಗೆ ತಮ್ಮ ಶೂಟ್ ಮಾಡಿದ್ದಾನೆ ಸರ್, ಆಮೇಲೆ ಅವನೇ ಸೂಸೈಡ್ ಮಾಡಿಕೊಂಡು ಸತ್ತೋಗಿರ್ಬೋದಲ್ಲ ಸರ್? It's not as simple as he's saying. It looks very complicated. There are 3 big mysteries in this case. First of all, ಕೆಲ್ಸದವನು ಮಾಲಿ ಮಾತಾಡ್ತಾ ಓಡೋಗ್ಬಿಡ್ತಾನೆ. ಸೆಕೆಂಡ್, ತಮ್ಮನ ಹೆಂಡತಿ, ಅವಳು ಗಂಡ ಸತ್ತೋಗಿದ್ದಾನೆ, ಆದರೆ ಅವಳಿಗೆ ಒಂಚೂರು ದುಃಖ ಇಲ್ಲ. ಮೂರನೇದು, ಅಣ್ಣನ ಹೆಂಡತಿ ಇನ್ವೆಸ್ಟಿಗೇಷನ್ ಮುಗಿಸಿ ಹೋಗ್ತಿರ್ತಾಳೆ, ಸಡನ್ನಾಗಿ ಯಾರ್ದೋ ಜೊತೆ ಕೈ ಹಿಡ್ಕೊಂಡು ಓಡೋಗ್ತಾಳೆ. It's not as simple as we are thinking. It needs to be thoroughly investigated. Okay. Let's wait for the PM report. Exactly. Let's do it. PC, ಬಾಡಿನ ಮಾರ್ಚರಿಗೆ ಶಿಫ್ಟ್ ಮಾಡೋ. Let's go to the mortuary. Hello, doctor. Welcome. Hello, Dr. Hemant. Have your seat. So, what are the findings, doctor? ತಮ್ಮಂದು ವೆರಿ ಕ್ಲೋಸ್ ರೇಂಜ್ ಶಾಟ್ ಇದೆ. ಪ್ರೊಬ್ಯಾಬ್ಲಿ 5 to 10 inch. Can it be a suicide then? Yeah, possible. Close range shoot ಮಾಡಿ. Can't it be a murder? Yeah, again, possible. ಸೊ ತಮ್ಮ ಸತ್ತು ಎಷ್ಟಾಗಿರ್ಬೋದು? Around 4 to 6 hours. ಸೊ ಬೆಳಗಿನ ಜಾವ 2 AM to 4 AM ಆಗಿರ್ಬೋದು. ಎಕ್ಸ್ಕ್ಯೂಸ್ ಮೀ. ಆಫೀಸೇ ಹೇಳ. ಸರ್, ತಮ್ಮನ ಹೆಂಡತಿ ಇಡೀ ರಾತ್ರಿ ಬಾಯ್ ಫ್ರೆಂಡ್ ಜೊತೆ ಹೋಟೆಲ್ ಇದ್ರಂತೆ ಸರ್. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಎಲ್ಲೋ ಮಧ್ಯದಲ್ಲಿ ಎಲ್ಲ ಹೊರಗಡೆ ಹೋಗಿದ್ರಂತೆ ಸರ್. ಓಕೆ, ನಾನೊಂದು ಮೀಟಿಂಗಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಸರ್, ಇನ್ನೊಂದು ವಿಷಯ ಹೇಳ್ಬೇಕಾಯ್ತು, ಮಾಲಿ ಬಗ್ಗೆ ಅರ್ಜೆಂಟು. ನಾನೊಂದು ಮೀಟಿಂಗಲ್ಲಿ ಇದ್ದೀನಪ್ಪ, ಆಮೇಲಿಂದ ಮಾಡ್ತೀನಿ. ಸಾರಿ ಸರ್. ಅಣ್ಣನ ಫೈಂಡಿಂಗ್ಸ್ ಏನಾಯ್ತು ಹೇಳಿ. ಅಣ್ಣಂದು ಮಿಡ್ ರೇಂಜ್ ಶಾಟ್ ಇದೆ. ಸುಮಾರು 10 ರಿಂದ 15 ಅಡಿ ಇರಬಹುದು ಅನಿಸ್ತಾ ಇದೆ. ಸೊ ತಮ್ಮ ಅಣ್ಣನ ಸಾಯಿಸಿ ಆಮೇಲಿಂದ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಲ್ವಾ? I don't think so. ವೈ ಡೋಂಟ್ ಯು ಥಿಂಕ್ ಸೊ? Because it's not possible. I feel so. ಹ್ಯಾಂಗ್ ಆನ್. ತಮ್ಮ ಅಣ್ಣನ ಸಾಯಿಸೋಕ್ಕೆ ಚಾನ್ಸೇ ಇಲ್ಲ. ವೈ ಡು ಯು ಸೇ ದಟ್ ಡಾಕ್ಟರ್?
ಬಿಕಾಸ್ ಅಣ್ಣ ಸತ್ತು ಸುಮಾರು 2 ಗಂಟೆ ಮಾತ್ರ ಆಗಿರೋದು. ವಾಟ್? ಎಸ್, ತಮ್ಮ ಸತ್ತು ಸುಮಾರು 6 ಗಂಟೆ ಆಗಿದೆ. ಅಣ್ಣ ಸತ್ತು ಕೇವಲ 2 ಗಂಟೆ ಆಗಿರೋದು. ಸೊ ತಮ್ಮ ಅಣ್ಣನ ಸಾಯಿಸಕ್ಕೆ ಚಾನ್ಸೇ ಇಲ್ಲ. ಡ್ಯಾಮ್. So let's all go to the crime scene where all the mystery can be solved. ಓಕೆ, ಲೆಟ್ಸ್ ಗೋ. ಯಾ ಶೋರ್. ಎಪಿಸಿ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ತಮ್ಮನ ಹೆಂಡ್ತಿನ ಮಾಲಿನ ಇಬ್ರು ಕ್ರೈಮ್ ಸೀನ್ಗೆ ಎಳ್ಕೊಂಬಾರ. ನಾವೆಲ್ಲರೂ ಬರ್ತಾ ಇದೀವಿ. ಹಾ, ಬಿಡೋ ಬಾಯ್ ಬಿಡೋ. ಆ ಮರದ ಹತ್ರ ದುಡ್ಡು ಇಟ್ಟಿದೆ ಸರ್. ಬೆಳಗ್ಗೆ ಎಲ್ಲ ಓಡೋದೆ. ಹೆಂಡತಿ ನನ್ನ ಸಂಬಳದಲ್ಲಿ 1 ರೂಪಾಯಿ ಕೊಡಲ್ಲ ಸರ್. ಅದಕ್ಕೆ ಹೊಡಿಬೇಡಿ ಸರ್. ಬೆಳಗ್ಗೆ ಗುಂಡಿನ ಸೌಂಡ್ ಆಯ್ತು ಸರ್, ಅದಕ್ಕೆ ನಾನು ಓಡೋದೆ ಸರ್. ಬಾರೋ ತೋರ್ಸೋ. ಸರ್ ಹೊಡಿಬೇಡಿ. ಮಾರ್ನಿಂಗ್ 6 to 8 ಎಲ್ಲಿದ್ರಿ? I was out to buy the milk and breakfast because I was hungry. ವಿಚ್ ರೆಸ್ಟೋರೆಂಟ್? Dose Point. ಪಿಸಿ, ಈ ಸ್ಟೇಟ್ಮೆಂಟ್ ಕ್ರಾಸ್ ಚೆಕ್ ಮಾಡೋ. ಯು ಕ್ಯಾನ್ ಸಿಟ್ ಇನ್ ದ ಕಾರ್ ನೌ. Thank you so much. Yes. ಬೆಳಗ್ಗೆ ಇಂಟ್ರೋಗೇಷನ್ ಮುಗಿದ್ಮೇಲೆ ಅಲ್ಲಿ ಯಾರ ಹತ್ರ ಮಾತಾಡ್ತಿದ್ರಲ್ಲ, ಯಾರವರು? ಅವ್ರು ನಮ್ಮ ತಮ್ಮ, ನಮ್ಮ ಜೊತೆಗೆ ಇರ್ತಾರೆ. ಕಣ್ಣಲ್ಲ ಹುಟ್ಟು ಕುರುಡ್ರು ಸರ್. Inspector, leave everyone. ಹ್ಯಾವ್ ಯು ಕ್ರ್ಯಾಕ್ ದ ಕೇಸ್? Of course I have. Doctor, Inspector, I'll explain you the case in detail. ತಮ್ಮಂದು ಕಾಲ್ ಲಾಗ್ಸ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಅಣ್ಣ ತಮ್ಮ ಇಬ್ಬರು ಅವತ್ತಿನ ರಾತ್ರಿ ಫೋನ್ನಲ್ಲಿ ಮಾತಾಡ್ಕೊಂಡಿದ್ರು ಅಂತ. ಹಲೋ ಹಲೋ, ಏನು ಅಪರೂಪ ಫೋನ್ ಮಾಡಿದ್ಯಾ? ಅಣ್ಣ ಎಲ್ಲಿದ್ದೀರಾ? ನಾನು ಮನೆಯಲ್ಲಿ. ಏನು ಸಮಾಚಾರ? ನಿಮ್ಮ ಹತ್ರ ಮಾತಾಡಬೇಕು. ಆಯಿತು, ಹೇಳು, ಏನು ವಿಷಯ? ಫೋನಲ್ಲಾಗಲ್ಲ, ತೋಟದ ಮನೇಲಿ ಇರ್ತೀನಿ, ಕಾಯ್ತಾ ಇರ್ತೀನಿ. ಎಷ್ಟೊತ್ತಾಗಲಿ ಬರ್ತೀರಾ? ಈಗಾಗಲೇ 10 ಗಂಟೆ ಆಯ್ತಲ್ಲೋ. ಆಗಲಿ, ಪರವಾಗಿಲ್ಲ, ನಾನು ಅಲ್ಲೇ ಇರ್ತೀನಿ. ಸರಿ, ನಾನು ಸ್ವಲ್ಪ ಲೇಟ್ ಆಗುತ್ತೆ, ಬರ್ತೀನಿ ಅಲ್ಲಿಗೆ. ಕಾಯ್ತಾ ಇರ್ತೀನಿ. ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಯ್ತು. ನಿನ್ನ ಹೆಂಡತಿ ನೋಡಿದ್ರೆ ಯಾರೋ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ನನಗೂ ಗೊತ್ತು ಅಣ್ಣ, ಅದಕ್ಕೆ ಅವಳಿಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ಪ್ರಾಪರ್ಟಿ ಎಲ್ಲ ನಾನು ನಿನ್ನ ಹೆಸ್ರಿಗೆ ಮಾಡಿದ್ದೀನಿ. ಪೇಪರ್ಸ್ ತಗೊಳ್ಳಿ. ನಾನು ಹೇಳಿದ ಕ್ಯಾಶ್ ರೆಡಿ ಇದೆಯಾ? ಸರಿ, ನಾನು ಕ್ಯಾಶ್ ತೊಗೊಂಡ್ಬರ್ತೀನಿ. ನೀನೇನೇ ಹೇಳಿದ್ರು ನಾನು ಅವಳನ್ನೇ ಮದುವೆ ಆಗೋದಣ್ಣ. ಇಷ್ಟು ವರ್ಷ ನಾನು ಹೇಳ್ದಂಗೆ ಕೇಳಿದ್ದೀನಿ. ಈ ಮದುವೆ ನನ್ನ ಇಷ್ಟ, ನನ್ನ ಮದುವೆ. ಸ್ವಲ್ಪ ಇರು, ನಾ ಹೇಳೋದು ಕೇಳಿಲಿ. ಸ್ವಲ್ಪ ಇರು,
ಸ್ವಲ್ಪ ಇರೋ ಬಾಯಿಲಿ. ಅಣ್ಣ, ನನ್ನ ಪಾಲಿನ ಆಸ್ತಿ ನನಗೆ ಬೇಕು. ನಾನು ಸಪ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಇಂಥ ಕೆಟ್ಟ ಬುದ್ಧಿ? ನಿನ್ನ ಹೆಂಡತಿ ಹೇಳ್ಕೊಟ್ಲ? ನನ್ನ ಹೆಂಡತಿ ಬಗ್ಗೆ ಮಾತಾಡಬೇಡ ಅಣ್ಣ. ನಾಳೆ ಬೆಳಿಗ್ಗೆ ಬಂದು ನನ್ನ ಪಾಲಿನ ಆಸ್ತಿ ನನಗೆ ಬರ್ಕೊಟ್ಟು ಹೋಗಷ್ಟೇ. ನನಗೆ ನಿನಗಿಂತ ನನ್ನ ಮನೆ ಮರ್ಯಾದೆ ಮುಖ್ಯ ಆಗಿತ್ತು. ಐ ಆಮ್ ಸಾರಿ, ಐ ಹ್ಯಾಡ್ ನೋ ಚಾಯ್ಸ್. ಕೊಲೆ ಮಾಡಿದ ಮೇಲೆ ಸೂಸೈಡ್ ಥರ ಕಾಣೋ ಹಾಗೆ ಮಾಡಿ ಊರಲ್ಲಿರೋ ಅವ್ರ ಮನೆಗೆ ಹೊರಡ್ತಾನೆ. ಎಸ್ಟೇಟ್ ಮನೆಯಿಂದ ಅವನ ಮನೆ ಸುಮಾರು 2 ಗಂಟೆ ಡ್ರೈವ್ ಆಗುತ್ತೆ. ಸುಮಾರು ಅರ್ಧ ದಾರಿ ಡ್ರೈವ್ ಮಾಡಿದ ನಂತರ ಅವನಿಗೆ ಪ್ರಾಪರ್ಟಿ ಪೇಪರ್ಸ್ ಮರ್ತಿದ್ದೀನಿ ಅಂತ ನೆನಪಾಗುತ್ತೆ. ತಕ್ಷಣ ಗಾಡಿನ ತಿರುಗಿಸಿ ಎಸ್ಟೇಟ್ ಮನೆಗೆ ಹೊರಡ್ತಾನೆ. ಮನುಷ್ಯ ಸತ್ತ ಮೇಲೆ ಅವನ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಒಂದು ಮುಖ್ಯವಾದ ಬದಲಾವಣೆ ಆಗೋದು ಸ್ನಾಯು ಶಟಿತ, ಅಂದರೆ ರೈಗರ್ ಮಾರ್ಟಿಸ್ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ರೈಗರ್ ಮಾರ್ಟಿಸ್ ಇಸ್ ಬೇಸಿಕಲಿ ಸ್ಟಿಫ್ನಿಂಗ್ ಆಫ್ ದಿ ಬಾಡಿ ಮಸಲ್ಸ್, ಅಂದರೆ ದೇಹದಲ್ಲಿರುವ ಮಾಂಸಖಂಡಗಳು ಗಟ್ಟಿಯಾಗ್ತವೆ. ಈ ರೈಗರ್ ಮಾರ್ಟಿಸ್ ತಲೆಯಿಂದ ಶುರುವಾಗಿ ಮೆತ್ತಗೆ ಭುಜದ ಮಾಂಸಖಂಡಗಳು, ಹಾಗೆ ಕೆಳಗೆ ಹೋಗ್ತಾ ಕೈಯಿನ ಮಾಂಸಖಂಡಗಳು, ಹಾಗೆ ಕೆಳಗೆ ಬರ್ತಾ ಬೆರಳುಗಳ ತನಕ ಬರುತ್ತದೆ. ಸುಮಾರು ಬೆರಳುವರೆಗೂ ಬರಲಿಕ್ಕೆ ಅಂದಾಜು 2 ರಿಂದ 4 ಗಂಟೆ ಕಾಲಾವಕಾಶ ಬೇಕಾಗ್ತದೆ. ತಮ್ಮನ ಬಾಡಿಲಿ ಈ ರೈಗರ್ ಮಾರ್ಟಿಸ್ ವಿಧಾನ ಬೆರಳುಗಳಿಗೆ ಬರೋ ಸಮಯ ಅಂದರೆ ಅಂದಾಜು ಒಂದು 2 ಗಂಟೆ ಆಗಿರ್ತದೆ. ಅದೇ ವೇಳೆಗೆ ಕರೆಕ್ಟಾಗಿ ಅವರ ಅಣ್ಣ ಬಾಗಿಲು ತೆಗೀತಾನೆ. ತಮ್ಮನ ಕೈಯಲ್ಲಿ ಅಣ್ಣ ಯಾವ ಪಿಸ್ತೂಲು ಇಟ್ಟೋಗಿರ್ತಾನೆ, ಈ ರೈಗರ್ ಮಾರ್ಟಿಸ್ ಫಿನೋಮಿನಿಂದ ಆ ಬೆರಳುಗಳು ಮಡಚ್ಕೊಳ್ತವೆ. ಬುಲೆಟ್ ಫೈರ್ ಆಗುತ್ತೆ, ಅದು ಅಣ್ಣನಿಗೆ ತಾಗತ್ತೆ. ಹೇಳ್ತಾರಲ್ಲ, ಮಾಡಿದುಣ್ಣೋ ಮಾರಾಯ ಅಂತ. ಅವನ ಕರ್ಮ ಅವನನ್ನೇ ಬಿಡಲಿಲ್ಲ, ಅವನ್ನೇ ತಿನ್ಕೊಳ್ತು. ಕರ್ಮ ಪೇಸ್ ಬ್ಯಾಕ್. That's it. Do you agree with me, Doc? Perfect. You're smart. Thank you. Thank you, doctor. Thank you. Thank you, Prabhakar. Pleasure. ಸರ್, ಏನಾಯ್ತಾ? ಕೆರೆ ಹತ್ರ ಒಂದು ಬಾಡಿ ಸಿಕ್ಕಿದೆ ಸರ್. ಓ ಗಾಡ್, ಸೇವ್ ಮೀ. ಅನದರ್ ಕೇಸ್, ದಟ್ ಟು ಆನ್ ಸಂಡೇ. ಪ್ರಭಾಕರ್, ಬನ್ನಿ, ಕ್ರೈಮ್ ಸೀನ್ ಹತ್ರ ಹೋಗೋಣ. ಬನ್ನಿ ಪೇಸೆ. ಇರಿ ಇನ್ಸ್ಪೆಕ್ಟ್ರೆ, ಒಂದು ಸಿಗರೇಟ್ ಸೇದ್ಬಿಟ್ಟು ಹೋಗೋಣ. ಡಾಕ್ಟ್ರೆ, ಲೈಟರ್ ಕೊಡಿ. ಈಗ ಸ್ಮೋಕ್ ಮಾಡೋದಲ್ಲ, ಲೈಟ್ರ್ ಹಾಕಿ. ಲವ್ ಮಾಡಿದ್ದೀರಾ? ಪ್ರೀತಿ ಮಾಡಿದಾಗ ಹುಡುಗಿ ಕೈ ಕೊಟ್ಟು ಹೋದಾಗ ಅವಳ ನೆನಪು ಕಾಡ್ತಾ ಇರುತ್ತೆ ಈ ಸಿಗರೇಟ್ ಥರ.